ಸ್ಯಾಂಡಲ್ವುಡ್ ಪರದೆ ಹಿಂದೆ ಏನಾಗುತ್ತೆ, ಅವ್ರು ಸಿನಿಮಾ ಹೇಗೆ ಮಾಡ್ತಾರೆ, ಪ್ರಪೋಸಲ್ಗಳು, ಸಾವು, ಫೈಟಿಂಗ್ ಸೀನು ಅದೆಲ್ಲ ಮಾಡೋದು ನಮಗೆ ಕಾಮಿಡಿ ಅಥವಾ ಅದರ ಪೌರಾಣಿಕ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ನಿಮ್ಮ ಮುಂದೆ ಬರ್ತದೆ. ಮಾಲಾಮಾಲ್ ಗೋಲ್ಮಾಲ್ ಕನ್ನಡಗಳಿಂದ ಸ್ಯಾಂಡಲ್ವುಡ್ ಪರ್ಯಟನೆ ಅನ್ನುವ ಕಾರ್ಯಕ್ರಮದಲ್ಲಿದ್ದರೆ ಅನುಪಮಾ ಶೇಷಗಿರಿ, ಹರೀಶ್ ರಾವ್, ರಮ್ಯಾ ಭಟ್, ಗುರುರಾವ್, ಅನೀಶ್ ರಾವ್, ರಿತ್ವಿಕ್ ರಾವ್, ತಿಲಕ್ ಕೊರಿಯಾನಿ, ರಶ್ಮಿ ಲಕ್ಕೂರ್ ಸುಬ್ರಹ್ಮಣ್ಯಂ, ಡ್ಯಾನಿ ಜಾನ್, ರೋಹನ್ ಕುಮಾರ್ ಮತ್ತು ಮಧು ವಿಶ್ವರಾಜ. ಬನ್ನಿ ಆನಂದ. ಎಷ್ಟೊಂದು ಜನ, ಎಷ್ಟೊಂದು ಟ್ರಾಫಿಕ್ಕು, ಊರೆಲ್ಲ ಲೈಟು, ಒಳ್ಳೆ ದೀಪಾವಳಿ ಸಂಭ್ರಮಕ್ಕೆ ಜಗಮಗ ಅಂತಿದೆ. ಹೋದ್ರು ಇಲ್ಲ ಇದ್ರು ಗೊತ್ತಾಯ್ತು ಕಡೆ ಮಗ ಯಾವಾಗ ಅರ್ಜೆಂಟು ಅಂತ ಏನೋ ಗಲಾಟ ಮಾಡ್ತಾರೆ. ಲೈ ಏನೋ ಮಾಡ್ಕೊಳ್ಳಿ ಇಡೀ ಮಾಡ್ಕೊಳ್ಳಿ. ಯಾರಪ್ಪ ಕೊಡೆ ಇಟ್ಕೊಂತಾರೆ? ಲೈ ನಮ್ದು ಗೋಡು ಅಂಶ ಕಣಯ್ಯ, ಛತ್ರಿ ಹಿಡಿದ್ರೆ ಎಲ್ಲಾದ್ರೂ ನಾವು ಗೋಡು ಅಂತ ಗೊತ್ತಾಗ ಇಡೀ ಮಾಡ್ಕೊಳ್ಳಿ. ನಿನ್ನಿಷ್ಟನಪ್ಪ, ಜನ ಎಲ್ಲ ನಿನ್ನ ಲೂಸು ಅಂತ ಅನ್ಕೋತಾರೆ. ಏನಿಲ್ಲ ಹೊಡಿದ್ದೀನಿ ಅಂದೆ. ಇಡೀ ಮಾಡ್ಕೊಳ್ಳಿ. ಇವಾಗ ಹೆಂಗಿತ್ತ ನೀನು? ಮಂಜಾಬ್ ಬರ್ತೀನಿ ಈಗ. ನಮಸ್ಕಾರ ತಾಯಿ. ಬಿಟ್ಟ ಅಂದ್ರೆ ಹೆಗರ್ಕೊಂಡು ಹೋಗ್ಬೇಕು. ನೀನ್ ತಾಯಿ ತರ ಕಾಣ್ತೀನೇನೋ ನಾನು, ಅಕ್ಕ ಅಂತ ಕರೀ ನನ್ನ. ಏನೋ ಬಿಡಮ್ಮಿ, ಏನೋ ಮರ್ಯಾದೆ ಅಲ್ಲ. ಮಂಜ ಅಪ್ಪ ಏನಪ್ಪ ನಮ್ದು ಎಲ್ಲಿಗಪ್ಪ ಪ್ರಯಾಣ? ಗೌಡ್ರೆ, ನೀವು ಈ ರೀತಿ ಇದ್ದಂಗೆನೆ ನಿಮ್ಗೆ ಸ್ಯಾಂಡಲ್ವುಡ್ ಪರಿಚಯ ಮಾಡ್ಕೊಳಕ್ಕೆ ನಾನು ತಯಾರಾಗಿ ಬಂದಿದ್ದೀನಿ. ನೀವು ತಯಾರಿನಾ? ಸರಿ ಬನ್ನಿ ಹೋಗೋಣ. ಹೇಳಪ್ಪ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ? ಮೊದಲು ಶೂಟಿಂಗ್ ನಾಗೆ ಫ್ಯಾಷನ್ ಶೋ ಮಾಡ್ತೀವಿ. ಫ್ಯಾಷನ್ ಶೋ ಶೂಟಿಂಗ್ ಬಹಳ ಚೆನ್ನಾಗಿರುತ್ತೆ. ಫ್ಯಾಷನ್ ಶೋ ಅಂದ್ರೆ ಏನಿಲ್ಲ, ಕೇಳಿಲ್ಲ. ಅದೇ ಅಮ್ಮ, ನಾವೆಲ್ಲ ಮಲಗಿದ ಮೇಲೆ ಅಪ್ಪೊಬ್ಬರೇ ಟಿವಿನಲ್ಲಿ ನೋಡ್ತಾರಲ್ಲ ಅದು. ಇಲ್ಲ, ಇದು ಸ್ಯಾಂಡಲ್ವುಡ್ ಲೆವೆಲ್. ಇಲ್ಲಿ ಫ್ಯಾಷನ್ ಶೋ, ಡ್ಯಾನ್ಸ್ ಸ್ಕೂಲ್, ಮಾಡಲಿಂಗ್ ಇಂದನೇ ನಮ್ಮ ಹೀರೋ, ಹೀರೋಯಿನ್ ಮತ್ತೆ ಬೇರೆ ಬೇರೆ ಪಾತ್ರಧಾರಿಗಳೆಲ್ಲ ಹುಡ್ಕೊಳ್ಳೋದು. ಬೇಕಿದ್ರೆ ಹೇಳಿ, ನಿಮ್ಗೂ ಒಂದು ಪಾತ್ರ ಕೊಡಿಸ್ಬಿಡ್ತೀನಿ. ನಮಗೂ ಕೊಡಿಸಿ, ನಮ್ಗೆ ತುಂಬಾ ಇಷ್ಟ ಡ್ಯಾನ್ಸ್. ಹೌದಾ? ಬನ್ನಿ ಹೆಂಗಾರೆ ಹೋಗಿ ನೋಡೋಣ. ಚಿಕ್ಕೋಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ. ನಮ್ಮೂರ ಜಾತ್ರೆಲಿ ಸಂತೆಯ ಬೀದಿಲಿ ಎಲ್ಲಿ ಹೋದ್ರು ಹೈತೆಲ್ಲ ಬೆನ್ ಹತ್ತಾವೆ. ನೀರಿಲ್ದ ಗದ್ದೆನ, ಸಾರಿಲ್ದ ಮುದ್ದೆನ, ನಾಯಿನು ಫ್ರೀ ಆದ್ರೆ ಕಣ್ಣಾಗ್ತಾವೆ. ಲಕ್ಷ ಕೇಳು ಲಕ್ಷ, ಆ ಕಪ್ಪು ಡೊಂಕು ಸಿಹಿ ಡೊಂಕ. ಲಚ್ಚಿ ಬಿಡೆ ಲಚ್ಚಿ, ನಾವು ಓದಿಲ್ಲ ಅಲ್ಲಿಯ ತನಕ. ನೀ ಹೊಸ ಬಕ್ಸ ಸೇರ್ಕೊಂಡ್ ಬಿಡು ಈಗ, ನೀ ಹೊಸ ಬಕ್ಸ ಸೇರ್ಕೊಂಡ್ ಬಿಡು ಈಗ. ನೀ ಏನ್ ಚಂದ, ನೀ ಏನ್ ಚಂದ, ನೀ ಏನ್ ಚಂದ ಹಾರಿಸ್ತಿ ಕಾಗೆ ಕಾಗೆ ಕಾಗೆ.
ಚಿಯರ್ಸ್. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಮಸ್ತು ಅಂದ್ರು, ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ರು, ನಾನು ನಿನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಸ್ತು ಅಂದ್ರು, ಸುಸ್ತುವಾಗಿ ಕುಸ್ತು ಬಿದ್ದೆ. ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಕಂಡು ಕಂಡು ಬಿದ್ದಂಗಾಯ್ತು ಹಳ್ಳದಲ್ಲಿ, ಕಂಬಳಿ ಹೂಳ ಬಿಟ್ಟಂಗಾಯ್ತು ಹಾಕಿನಲ್ಲಿ, ಕಚ್ಚಗುಳಿ ಇಟ್ಟಂಗಾಯ್ತು ಬೆನ್ನಿನಲ್ಲಿ, ನೀ ಕುಂತಾಗ ಬೈಕಿನಲ್ಲಿ. ಗೌಡ್ರೆ, ಹೆಂಗಿತ್ತು ಡ್ಯಾನ್ಸ್ ಸ್ಕೂಲು? ಒಂಬಾರಾಗಿತ್ತು. ಹಾ, ಇಲ್ಲಿ ನೋಡಿ, ಇವ್ರು ಇದ್ರಲ್ಲ, ಇವರೇ ಡೈರೆಕ್ಟರ್ ಸಂಬುಲಿಂಗ. ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಫೇಮಸ್ಸು. ಅಯ್ಯೋ, ಕೇಳ್ತೀರಾ ನೋಡ್ತೀರಾ, ನಾಳೆ ಪರ್ಪೋಸಿಂಗ್ ಸೀನ್ ನಾಗೆ ಅವರು ಶೂಟಿಂಗ್ ಮಾಡ್ತಾರೆ, ಆಗಾಗ ಎಲ್ಲ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಡೈರೆಕ್ಟರ್ ಸಾಯ್ತಾ ಇರ್ತಾರೆ, ನಾವೆಲ್ಲ ಆಯ್ತಾ ಇರ್ತೀವಿ. ಕ್ಯಾರೆಕ್ಟರ್ಸ್ ಎಲ್ಲಿ ಕ್ಯಾರೆಕ್ಟರ್ಸು? ಸರ್, ನೀವು ಯಾವಾಗಲೂ ಟೆನ್ಷನ್ ಮಾಡ್ಕೊಂಡೇ ಇರ್ತೀರಾ. ಚೇರ್ ಕೂತ್ಕೊಳ್ಳಿ ಸರ್. ಏನ್ರಿ ಚೇರು? ನನ್ನ ಅಂತ ಡೈರೆಕ್ಟರ್ಗೆ ಕಿತ್ತೋಗಿರೋ ಚೇರ್ ಅಂದ್ರೆ ಹಾಕೋದು? ನೀವು ತುಂಬಾ ಫೇಮಸ್ ಆಗಿರ್ಬೋದು ಸರ್, ಬಟ್ ಈ ಮೂವಿ ಲೋ ಬಜೆಟ್ ಮೂವಿ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಲೋ ಬಜೆಟ್ ಲೋ ಬಜೆಟ್ ಲೋ ಬಜೆಟ್. ಫಸ್ಟ್ ನಿಮ್ ಬಜೆಟ್ ಕಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ರಿ ಕ್ಯಾರೆಕ್ಟರ್ಸು ಫಸ್ಟ್ ಅದನ್ನ ಹೇಳ್ರಿ ಸರ್. ಕ್ಯಾರೆಕ್ಟರ್ಸ್ ಎಲ್ಲ ರೆಡಿ ಇದ್ದಾರೆ ಸರ್, ಕಾಸ್ಟ್ಯೂಮ್ ಹಾಕೊಂಡು ಪಾಪ ಕಾಯ್ತಾ ಇದ್ದಾರೆ. ವೆರಿ ಗುಡ್. ಒಂದೇ ಒಂದು ಪ್ರಾಬ್ಲಮ್ ಇದೆ ಸರ್. ಏನ್ರಿ ಪ್ರಾಬ್ಲಮ್? ಮತ್ತೆ ಪ್ರಾಬ್ಲಮ್ ನಂದಲ್ಲ ಸರ್, ಹೀರೋದು. ಹೀರೋಗೆ ಏನಾಯ್ತು? ಹೀರೋಗೆ ಏನೂ ಆಗಿಲ್ಲ ಸರ್, ನಿಮ್ ಕಾಟ ತಡ್ಕೊಳಕ್ ಆಗ್ದಿರ ಪಾಪ ಓಡೋದ. ಹೀರೋ ಓಡೋದ? ಈಗ ಏನ್ರಿ ಮಾಡೋದು? ನೆನ್ನೆ ಮಾಡಿತ್ತು ಒಡೆ ತಗೊಂಡ್ರೆ ಇನ್ನು ನೋಡಿ ಫ್ರೀ. ಯಾವ್ದು ಬೇಕು? ರೀ ಕಾಫಿ ಬನ್ರಿ. ಏನಿದೆ ರೀ? ಬಿಸಿ ಬಿಸಿ ಕಾಫಿ ಇದೆ, ಒಡೆ ಇದೆ. ಕಾಫಿ ಕೊಡಿ ಸರ್. ನೀವು ಯಾವತ್ತಾದ್ರೂ ಪಿಕ್ಚರ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದೀರನ್ರಿ? ನಾನು ತುಂಬಾ ನಾಟಕದಲ್ಲಿ ಆಕ್ಟಿಂಗ್ ಮಾಡ್ತೀನಿ ಸರ್. ಒಂದು ಸ್ಯಾಂಪಲ್ ಕೊಟ್ಟು. ಓ ಬೇಡ ಬೇಡ ಬೇಡ. ರೀ ಸೆಕ್ರೆಟರಿ, ಆ ಸ್ಕ್ರಿಪ್ಟ್ ನ ಒಂದ್ಸಲ ಹೇಳ್ಕೊಳ್ಳಿ. ನೀವೇನ ಮೇಡಮ್? ಟೇಕ್ ಪೊಸಿಷನ್. ಓಕೆ, ರೆಡಿನಾ? ಆಕ್ಷನ್. ಪ್ರಿಯಾ, ಐ ಲವ್ ಯು. ರೀ ಕಾಫಿ ಬಾ. ಏನ್ರಿ ಮಾಡ್ತಾ ಇದ್ದೀರಾ? ಮಾತಾಡಿ ಸರ್. ಕಾಫಿ ಬಾ ಇದು ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲ, ಇದು ಸ್ಯಾಂಡಲ್ವುಡ್ ಸಿನಿಮಾ. ಸ್ಯಾಂಡಲ್ವುಡ್ ಅಲ್ಲಿ ಸಂತೋಷ, ಭಾವನೆ, ದುಃಖ, ಎಮೋಷನ್ಸ್ ಇವೆಲ್ಲವನ್ನು ಒಟ್ಟಿಗೆ ತೋರಿಸ್ಬೇಕ್ರಿ. ಒಟ್ಟಿಗೆ ಹ್ಯಾಕ್ ಸರ್ ಹಾಕಿ ಮಾಡೋದು? ಜಸ್ಟ್ ಇಮ್ಯಾಜಿನ್, ನೀವು ಈ ಹುಡುಗಿಗೆ ಪ್ರಪೋಸ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ತುಂಬಾ ಖುಷಿಯಾಗಿದೆ. ಎಷ್ಟು ಖುಷಿಯಾಗಿದೆ ಅಂದ್ರೆ ಕುಲ್ಫಿ ಐಸ್ ಕ್ರೀಮ್ ತಿನ್ನೋ ತರ ಸಡನ್ ಆಗಿ ಎಲ್ಲಿಂದನೋ ಒಂದು ಜೇನುಳ ಬಂದು ಹಿಂದೆ ತಿರ್ಸ್ಬಿಡುತ್ತೆ. ಆದ್ರೂ ನೀವು ಇವ್ರಿಗೆ ಪ್ರಪೋಸ್ ಮಾಡಬೇಕು. ಇದನ್ನ ತಗೊಂಡು
ಪ್ರಿಯಾ, ನೀನೇ ನನ್ನ ಪ್ರಾಣ. ಐ ಲವ್ ಯು. ಪ್ಯಾರ್ಗೆ ಆಗ್ಬಿಟ್ಟೈತಿ ಒಂದೊಂದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತಿ ಜಾನ್ಗೆ ಹೋಗ್ಬಿಟ್ಟೈತೆ, ನಮ್ದುಕ್ಕೆ ಜಾನ್ಗೆ ಹೋಗ್ಬಿಟ್ಟೈತೆ. ಪಾನ ಪೀನ ಸೇರ್ತಾ ಇಲ್ಲ ನಮ್ದುಕ್ಕೆ, ನೀಂದು ಗೀಂದು ಬರ್ತಾ ಇಲ್ಲ ನಮ್ದುಕ್ಕೆ, ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ವಾ ವಾ ವಾ, ಎಂತ ಅದ್ಭುತವಾದ ಸೀನ್. ಶೂಟಿಂಗ್ ಪ್ಯಾನ್. ಅಯ್ಯೋ 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 ಅಯ್ಯೋ, ಏನ್ರಿ ಇದು? ಕಾಫಿ ಮಾಡೋ ಹುಡುಗ ಹೋಗ್ಬಿಟ್ಟು ಹೀರೋ ಆಗ್ಬಿಟ್ನಲ್ರಿ. ಇದೆಂತ ಸಿನಿಮಾ ರೀ? ಅದೇ ನನಗೂ ಅರ್ಥ ಆಗ್ತದ. ಲೇ ಇಡಿಲ್ಲ ಕೊಡೆಯ. ಗೌಡ್ರೆ, ಏನು ಆಶ್ಚರ್ಯ ಪಡಬೇಡಿ, ಇದೆಲ್ಲ ಮಾಮೂಲು. ಒಂದೊಂದ್ಸರಿ ಹಸು, ನಾಯಿ, ಕತ್ತೆ, ನರಿ ಅವು ಸಿನಿಮಾ ಸೇರ್ಕೊಂಡ್ಬಿಡ್ತವೆ. ಇವತ್ತು ನೋಡಿ ಪ್ರಾಣಿಗಳು ಯಾವುದು ಹೊಂದಿಲ್ಲ, ಎಲ್ಲ ಬಸವ. ಇನ್ನೇನೇನ್ ನೋಡ್ಬೇಕು ನಾವು? ಸಾವು ಗೌಡ್ರೆ, ಸಾವು. ಯಾಕಪ್ಪ ಭಯ ಆಗ್ತದೆ ರೀ? ಸಾವಿನ ಸೀನ್ ಶೂಟಿಂಗ್ ಅಷ್ಟೇ. ಬನ್ನಿ ಹೋಗಿ ನೋಡೋಣ. ಕ್ಯಾಮ್ರಾಮನ್ ಎಲ್ಲ, ಕೊರಿಯೋಗ್ರಾಫರ್ ಎಲ್ಲ ಯಾವಾಗಲೂ ಇದ್ದಿದ್ದ ಪ್ರಾಬ್ಲಮ್. ಎಲ್ರಿ ಕ್ಯಾರೆಕ್ಟರ್ಸು? ಸರ್, ನೀವು ಯಾವಾಗಲೂ ಟೆನ್ಷನ್ ಮಾಡ್ಕೊಂಡಿರ್ತೀರ ಸರ್. ನಾನು ಒಂದಿನ ನಿಮಗೆ ಹರಳೆಣ್ಣೆ ಹಚ್ತೀನಿ ಸರ್. ಹಳ್ಳೆನೇನಾ? ಯಾಕೆ? ಹರಳೆಣ್ಣೆ ಮೈಗೆ ತಂಪು ಸರ್. ಮತ್ತೆ ಏನ್ರಿ ಮತ್ತೆ? ಮತ್ತೆ ನಿಮ್ಮ ತಲೆನಲ್ಲಿರೋ ಖಾಲಿ ಜಾಗನೂ ಎಲ್ಲ ತುಂಬುತ್ತೆ ಸರ್. ನಿಮ್ಮನ್ನ ಫಸ್ಟ್ ಕ್ಯಾರೆಕ್ಟರ್ಸ್ ಅಲ್ರಿ ನೋಡ್ರಿ. ತುಂಬಾ ಸರಿ ಹೇಳಿದ್ದೀನಿ. ನಾನು ಒಂದ್ಸರಿ ಹೇಳಿದ್ರೆ ಒಂದೇ ಸರಿ ಹೇಳ್ದಂಗೆ ಒಂದೇ ಕ್ವಶನ್. ಕ್ಯಾರೆಕ್ಟರ್ಸ್ ಅಲ್ರಿ? ನೀವೇನಂದ್ರೆ ಕ್ಯಾರೆಕ್ಟರ್ಸು? ಮೇಡಮ್ ನೀವು ಹೇಳಿರಾ? ಕ್ಯಾಮ್ರಾ ಆಕ್ಷನ್. ಸೆಕ್ರೆಟರಿ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ಸೀನ್ ಹೋಗ್ರಿ, ನಾವು ಸಾಯ್ತಾ ಇದೀವಿ, ಕ್ಯಾರೆಕ್ಟರ್ಸ್ ಇಲ್ಲ ಅಂತ. ಹೋಗಿ 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 ಹೋಗಿ, ಬೇಗ ಹೋಗ್ರಿ. ಚೆನ್ನಾಗಿ ಓಕೆ ಕ್ಯಾಮ್ರಾ ಆಕ್ಷನ್. ಏನ್ ಸರ್? ಯಾವತ್ತಾದ್ರೂ ಸತ್ತೋಗಿದ್ದೀರಲ್ರಿ? ಹೌದು ಸರ್, ನಾನು ತುಂಬಾ ಮಾಡಿ ಬರೀ ಡೆಡ್ ಬಾಡಿ ಮಾತ್ರ ಮಾಡ್ತಾ ಇದ್ದೆ. ಸ್ಯಾಂಡಲ್ವುಡ್ ಅಲ್ಲಿ ಡೆಡ್ ಬಾಡಿ ಅಂತ ಇರ್ಬೇಕ್ರಿ. ಓಕೆ ಸರ್, ಓಕೆ ಡೆಡ್ ಬಾಡಿ ಹೇಳಿ ಸರ್. ಸಾರಿ ಕ್ಯಾಮ್ರಾ ಆಕ್ಷನ್. ಹೀರೋಯಿನ್ ಮೇಡಮ್ ಏನ್ ಹೇಳ್ತಾ ಇದ್ದೀರಾ? ಹೀರೋಯಿನ್ ಮೇಡಮ್ ಡೈಲಾಗ್ ಹೊಡೆದ್ರೆ ಇಲ್ಲಿರೋ ಆಡಿಯನ್ಸ್ಗೆಲ್ಲ ನೀವು ನೋವು ಫೀಲ್ ಆಗಬೇಕು. ಶ್ರುತಿ ಫಿಲಮ್ ನೋಡಿ ಬೋಟಿ ಕರುಳು ನಿಜಾನ ಕಿತ್ಕೊಂಡ್ಬರೋಸ್ಬೇಕು. ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ರಲ್ಲ. ಕಾಫಿ ಕುಡಿದು ಹೊಟ್ಟೋಗ್ಬಿಟ್ಟಾಗ ಆಮೇಲೆ ಏನ್ ಮಾಡಿದೆ ಅಂತ ಕೇಳ್ಬೇಕಾ?
ಅಪ್ಪ ಯಾವ ಡ್ಯಾನ್ಸ್ ಮಗ? ಅದೇ ಅಪ್ಪ ಡೆಡ್ ಬಾಡಿ ಮ್ಯೂಸಿಕ್. ಬಿಟ್ಟ ಅಂದ್ರೆ ಇಡೀ ಮಾಡ್ಬಿಡೆ. ಇದೆಲ್ಲ ಕಾಮನ್, ಏನು ಯೋಚನೆ ಮಾಡ್ಬಿಡಿ. ಇವರು ನಮ್ಮ ಡೈರೆಕ್ಟರ್ ಇದ್ರಲ್ಲ, ಯಾವಾಗಲೂ ಡಿಫ್ರೆಂಟ್ ಆಗಿ ಸ್ಟೋರಿ, ಡಿಫ್ರೆಂಟ್ ಆಗಿ ಶೂಟಿಂಗ್ ಮಾಡ್ತಾರೆ. ಇವರು ನಂಗೆ ಚೆನ್ನಾಗಿ ಗೊತ್ತು ಸರ್. ಸಂಬುಲಿಂಗ ಸರ್, ಅವ್ರು ನಮ್ಮ ಗೌಡ್ರು, ಮಂಡ್ಯದಿಂದ ಬಂದಿದ್ದಾರೆ. ಓ ನಮಸ್ಕಾರ ಗೌಡ್ರಿಗೆ. ಓ ಶರಣ್ರಿ ಶಂಭುಲಿಂಗ, ಅದೇನು ಮೂವಿ ತೆಗಿದ್ದೀರಾ, ಏನು ಡೈರೆಕ್ಷನ್ನು, ಅದೇನು ಡೈಲಾಗು, ಪ್ರೇಕ್ಷಕರನ್ನ ದೇವರೇ ಕಾಪಾಡು. ದೇವ್ರಿಗೂ ಏನಾದ್ರು ಮಾಡಕ್ ಕೊಡ್ಬೇಕಲ್ಲ ಗೌಡ್ರೆ. ಸಾರಿ ಮೇಡಮ್, ನಿಮ್ಮ ಮಗ ಅಂತ ಗೊತ್ತಾಗಿಲ್ಲ, ಏನೋ ನಮ್ಮ ಫಿಲಮಲ್ಲಿ ಕ್ಯಾರೆಕ್ಟರ್ ಮಾಡ್ಕೊಂಡ್ಬಿಟ್ಟೆ. ಓ ಕ್ಯಾರೆಕ್ಟರ್ಸ್ ಅಂತ ತಕ್ಷಣ ನೆನಪಾಯ್ತು. ಇವತ್ತು ನಾವು ಫೈಟಿಂಗ್ ಸೀನ್ನ ಶೂಟಿಂಗ್ ಮಾಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ನಮ್ಮ ಕ್ಯಾರೆಕ್ಟರ್ಸೇ ಬಂದಿಲ್ಲ. ಅದಕ್ಕೆ ಈಗ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು. ಓಕೆ ಮಂಜಾರೆ, ಫೈಟಿಂಗ್ ಸೀನಲ್ಲಿ ನೀವು ಫಸ್ಟ್ ಸೀಕ್ವೆನ್ಸಲ್ಲಿ ಹೊಡಿತಿರ್ತೀರಾ. ಆಯ್ತು, ಯಾರಾದ್ರೂ ನಿಮಗೆ ಹೊಡೆದ್ರೆ ಏನ್ರಿ ಮಾಡ್ತೀರಾ? ಮುಖ ಈ ಸೀಕ್ವೆನ್ಸ್ ಅಲ್ಲಿ ಯಾರಾದ್ರೂ ನಿಮಗೆ ಹೊಡೆದ್ರೆ ಅಂತ ಹೊಡಿಸ್ಕೊಂತೀರಾ. ಏಯ್ ಬರ ಬಂದೆ, ಕುಂಫು ಬರುತ್ತಲ್ಲ ನಿಮಗೆ? ತೋರ್ಸು ನೋಡೋಣ. ಕುಂಫು ಅಂದ ತಕ್ಷಣ ತೋರ್ಸು ನೋಡೋಣ. ಬೈದವೆ, ಏನ್ ನಿನ್ನ ಹೆಸರು? ಹಳ್ಳಿಯಿಂದ ಬಂದು ತುಂಬಾ ಫ್ಯಾನ್ಸ್ ಆಗಿ ಇಟ್ಕೊಂಡಿದ್ಯಾ ನೀನು? ಇವಾಗೆಲ್ಲ ನೋಡಿ ನಿಂತ ಟ್ಯಾಲೆಂಟ್ಸು. ಅಕ್ಕ ಹೆದರ್ಕೋಬೇಡ, ನಾನಿನ್ನ ದೇವರಿಗೆ ನಿನ್ನ ಸೇವ್ ಮಾಡ್ತೀನಿ ನಾನು. ವಾ ವಾ ಎಂತ ಅದ್ಭುತವಾದ ಸೀನ್ ನೋಡ್ರೆ, ಹೆಂಗಿತ್ತು ನಮ್ಮ ಶೂಟಿಂಗ್. ಬೊಂಬಾಟಾಗಿತ್ತು, ಯಾವತ್ತೂ ಕೇಳಿಲ್ಲ, ಯಾವತ್ತೂ ನೋಡಿಲ್ಲ. ಅದೇನು ಮೂವಿ ತೆಗೆದಿದ್ದೀವಿ. ನೀವೆಲ್ಲ ನಮ್ಮ ಶೂಟಿಂಗ್ನ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀವಿ. ನೀವೆಲ್ಲ ಖಂಡಿತ ಬಂದು ನಮ್ಮದು ಪಿಕ್ಚರ್ನ ನೋಡಬೇಕು. ಆಗಲೇ ನಮ್ಮ ಪಿಕ್ಚರ್ ದಿನ ಓಡೋದು. ಎಲ್ರಿ ಫೈನಲ್ ಸಾಂಗು? ಸರ್ ಆಕ್ಟರ್ಸ್ ಎಲ್ಲ ರೆಡಿ ಇದ್ದಾರೆ ಸರ್, ನೀವು ಆಕ್ಷನ್ ಅಂತ ಹೇಳಿ ಕಾಯ್ತಾ ಇದ್ದಾರೆ ಸರ್. ಓಕೆ, ಟೇಕ್ ಪೊಸಿಷನ್. ಜಯ ಜಾಕೆಟ್ಟು ಚೈನ್ ಗಂಡ ರಾಕೆಟ್. ಜಯ ಜಯ ಜಾಕೆಟ್ಟು ಚೈನ್ ಗಂಡ ರಾಕೆಟ್. ನೈಟಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೀನು ಬರ್ತಾ ಇದ್ದೆ ನಾನು ನೋಡ್ಕೊಂಡು. ಬಾಡ್ಗೆ ಸೈಕಲ್ ಎತ್ತಾಕೊಂಡು ನಿನ್ನ ಮನೆ ಮುಂದೆ ಹೊಡಿತಿದ್ದೆ ನಾ ಸ್ಟ್ಯಾಂಡು ಹಾಕೊಂಡು.